ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಚೈತ್ರ. ನಾನಿವತ್ತು ಸಿಂಪಲ್ಲಾಗೆ ಹೇರ್ ಸ್ಟೈಲ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಯಾವಾಗಲೂ ಬರೀ ಡ್ರೆಸ್ಸು ಮತ್ತು ಮೇಕಪ್ ಬಗ್ಗೆನೇ ಮಾಡ್ಕೊಳ್ಳೋದ್ರಿಂದನೇ ನಾವು ಲುಕ್ಕಾಗಿ ಕಾಣಿಸ್ತೀವಿ ಅಂದ್ಕೊಳ್ಳೋದು ತಪ್ಪು. ಅದಕ್ಕೆ ಹೇರ್ ಸ್ಟೈಲಿಂದನೂ ನಾವು ಲುಕ್ಕಾಗಿ ಕಾಣ್ಬೋದು ಅನ್ನೋದನ್ನ ನಾವು ಹೇರ್ ಸ್ಟೈಲ್ ಮಾಡ್ಕೊಂಡಾಗ್ಲೇ ಗೊತ್ತಾಗೋದು. ಓಕೆ, ನಾನು ಇವತ್ತಿನ ದಿವಸ ಸ್ಟೆಪ್ ಜಡೆ ಹಾಕೋದನ್ನ ತೋರಿಸ್ತಾಯಿದ್ದೀನಿ. ಇದು ಬಂದುಬಿಟ್ಟು ಸಾಗರ್ ಜಡೆ ಅಂತ ಹಾಕ್ತಾಯಿದ್ದೀನಿ. ಇದು ಫುಲ್ ಹಾಕಲ್ಲ, ಬಟ್ ಆಫ್ ಅಷ್ಟೇ. ಬಟ್ ಬೇಗನೆ ಹಾಕ್ಬೋದು, ಒಂದು 5 ಮಿನಿಟ್ಸ್ ಸಾಕು. ಇದನ್ನು ಹೇರ್ ಸ್ಟೈಲ್ನ ಯಾವುದಕ್ಕಾದ್ರೂ, ಯಾವ ಡ್ರೆಸ್ ವೇರ್ ಮಾಡಿದ್ರೂ ನಾವು ಹಾಕ್ಕೋಬೋದು. ಇದನ್ನು ತುಂಬ ಬೇಗನೆ ಆಗುತ್ತೆ ಮತ್ತು ತುಂಬ ಲುಕ್ಕಾಗೂ ಕಾಣುತ್ತೆ. ನೀವು ಸ್ಯಾರಿ ಇರ್ಬೋದು, ಜೀನ್ಸ್ ಇರ್ಬೋದು, ಯಾವುದೇ ಡ್ರೆಸ್ ವೇರ್ ಮಾಡಿದ್ರೂ ಈ ಹೇರ್ ಸ್ಟೈಲ್ ಮ್ಯಾಚ್ ಆಗುತ್ತೆ. ಓಕೆನಾ? ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚೈತ್ರ ಸೃಷ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕೆಳಗಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ನೋಡಿ ನಾನು ಇವಾಗ ಯಾವ ಥರ ತೊಗೊಂಡಿದ್ದೀನಿ ಅಂತ. ಫಸ್ಟಿಗೆ ಇದು ಲಾಂಗ್ ಹೇರ್ಸ್ ಇರೋದ್ರಿಂದ ತುಂಬ ಸಿಕ್ಕಾಗಿದೆ. ಇದನ್ನು ಫುಲ್ಲೆಲ್ಲ ಕ್ಲಿಯರಾಗಿ ಬಿಡಿಸ್ಕೊಂಡು ಆದಮೇಲೆ ಸ್ಟೆಪ್ ಜಡೆನ ಹಾಕೋಬೇಕಾಗತ್ತೆ. ಮೊದಲಿಗೆ ಮುಂದಿನ ಪಾರ್ಟಿಷನಲ್ಲಿ ಸ್ವಲ್ಪ ತೊಗೊಂಡು ಅದನ್ನು ನಾವು ಜಡೆ ಥರ ಒಂದು ಸ್ಟೆಪ್ಪು ಹೆಣಿಬೇಕು. ಅದಾದಮೇಲೆ ನೋಡಿ, ಫಸ್ಟ್ ಇವಾಗ ಲೆಫ್ಟ್ ಸೈಡಿಂದ ಇಲ್ಲ ರೈಟ್ ಸೈಡಿಂದನಾದರೂ ಈ ಥರ ನಾನು ತೊಗೊಳ್ತೀನಲ್ಲ, ಇದೇ ಥರನೇ ಹೇರ್ನ ತೊಗೊಂಡು ಮತ್ತೆ ಜಡೆನ ಹೆಣ್ಕೋಬೇಕಾಗತ್ತೆ. ನೋಡಿ ನಾನು ಯಾವ ಥರ ಹೆಣಿತಾ ಇದ್ದೀನಿ ಅಂತ. ಈ ಥರ ಒಂದು ಸ್ಟೆಪ್ ಜಡೆ ಹೆಣ್ದಾದ್ಮೇಲೆ ಮತ್ತೆ ರೈಟ್ ಸೈಡಿಂದ ಮತ್ತೆ ಸೇಮ್ ಅದೇ ಥರನೇ ನೀಟಾಗಿ ಹೇರ್ಸ್ನ ತೊಗೋಬೇಕಾಗತ್ತೆ. ಇವಾಗ ಎರಡು ಸೈಡಿಂದನೂ ತೊಗೊಂಡು ನೀಟಾಗಿ ಜಡೆ ಹೆಣ್ಕೊಂಡಿದ್ದೀನಿ. ಮತ್ತು ಸೇಮ್ ಅದೇ ಥರನೇ ಮತ್ತೆ ಇವಾಗ ಈ ಕಡೆಯಿಂದನೂ ಸ್ವಲ್ಪ ಹೇರ್ಸ್ನ ತೊಗೊಂಡು ಸೇಮ್ ಅದೇ ಥರನೇ ಆಫ್ ಬರೋವರೆಗೂ ನೀಟಾಗಿ ಇದೇ ಸ್ಟೆಪ್ಪಲ್ಲೇ ಜಡೆನ ಹೆಣ್ಕೊತ ಹೋಗ್ಬೇಕಾಗತ್ತೆ. ಆದರೂ ಲಾಂಗ್ ಹೇರ್ಸ್ ಇದ್ರಂತೂ ತುಂಬಾ ಕಷ್ಟ ಸ್ಟೆಪ್ ಜಡೆ ಹಾಕೋದು. ಓಕೆ, ನೋಡಿ ಇವಾಗ ನಾನು ಜಡೆ ಹೆಣ್ಕೊಳ್ತಾ ಇದ್ದೀನಿ ನೀಟಾಗಿ. ಇದನ್ನು ಸ್ವಲ್ಪ ಏರ್ಸ್ ತೊಗೊಂಡಾದ್ರೂ ನೀವು ಹಾಕ್ಬೋದು, ಜಾಸ್ತಿ ಏರ್ಸ್ ತೊಗೊಂಡಾದ್ರೂ ನೀವು ಇದನ್ನು ಈ ಥರ ಸ್ಟೆಪ್ ಹಾಕ್ಕೋಬೋದು. ಬಟ್ ನಾನಿವಾಗ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ, ಜಾಸ್ತಿನಲ್ಲ ಕಡಿಮೆನೂ ಅಲ್ಲ ಅನ್ನಂಗೆ ಏರ್ಸ್ ತೊಗೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಜಾಸ್ತಿ ದಪ್ಪ ಅನಿಸಲ್ಲ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ನಾನು ಇಷ್ಟು ಹೆಣ್ಕೊಳ್ತಾ ಇದ್ದೀನಲ್ಲ. ಇವಾಗ ನೆಕ್ಸ್ಟ್ ಇದಾದಮೇಲೆ ಇವಾಗ ಇದೇ ಥರನೇ ಇನ್ನೂ ಒಂದೆರಡು ಸ್ಟೆಪ್ಪು ಬರುತ್ತೆ. ಪೂರ್ತಿ ನೀಟಾಗಿ ಇದೇ ಥರನೇ ಹೆಣ್ಕೋಬೇಕು. ನೋಡಿ ನಾನು ಇವಾಗ ಯಾವ ಥರ ಹೆಣ್ಕೊಳ್ತಾ ಇದ್ದೀನಿ ಅಂತ. ಕೊನೆವರೆಗೂ ನೋಡಿ ಈ ವಿಡಿಯೋನ. ಇವಾಗ ನೋಡಿ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಜಡೆ ಹೆಣ್ಕೊಂಡಿರೋದು ಇಷ್ಟು ಹೆಣ್ಕೊಂಡ್ರೆ ಸಾಕು. ನಾವು ಅದನ್ನು ಹೆಣ್ಕೊಂಡಾದ್ಮೇಲೆ ಒಂದು ಸ್ಟೆಪ್ ಇನ್ನೂ ಜಾಸ್ತಿನೇ ನಾರ್ಮಲ್ ಜಡೆನ ಹೆಣಿತಾ ಇದ್ದೀನಿ, ಏಕೆಂದರೆ ರಿಬ್ಬನ್ ಹಾಕಲಿಕ್ಕೆ ಸರಿಯಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಈ ಥರ ಹೆಣ್ಕೊಂಡು ಆಮೇಲೆ ರಿಬ್ಬನ್ ಹಾಕೊಂಡು ಕರೆಕ್ಟು ನೋಡಿಕೊಂಡು ರಿಬ್ಬನ್ ಹಾಕ್ಕೋಬೋದು. ನೋಡಿ ನಾನು ಇವಾಗ ಕರೆಕ್ಟಾಗಿ ಮೇಲ್ಗಡೆನೇ ಹಾಕ್ಕೊಳ್ತಾ ಇದ್ದೀನಿ ರಿಬ್ಬನ್ನ. ಈ ಥರ ನೀಟಾಗಿ ಡಿಸೈನ್ ಮೇಲ್ಗಡೆ ಕಾಣೋ ಥರನೇ ರಿಬ್ಬನ್ನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಿಂದೆ ಹೇರ್ ಸ್ಟೈಲು. ಕೊನೆಗೆ ನಿಮಗೆ ತೋರಿಸ್ತೀನಿ ನಾನು ವಿಡಿಯೋನ ಯಾವ ಥರ ಕಾಣುತ್ತೆ ಲುಕ್ ಅಂತ ನೋಡಿ. ಹಾಗೆ ನಿಮಗೆ ಏರ್ನ ಯಾವ ಥರ ಕೇರ್ ಮಾಡೋದು, ಏರ್ ಆಯಿಲ್ ಬಗ್ಗೆ ಮತ್ತು ಏರ್ ಗ್ರೌತ್ ಆಗೋ ಬಗ್ಗೆ ನಿಮಗೆ ಏನಾದರೂ ಟಿಪ್ಸ್ ಬೇಕು ಅನ್ನೋದಿದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚೈತ್ರ ಸೃಷ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಂಗ್ ಹೇರ್ಸಿಗೆ ಯಾವ ಥರ ಆಯಿಲ್ನ ಅಪ್ಲೈ ಮಾಡಬೇಕು, ಯಾವ ಆಯಿಲ್ನ ಅಪ್ಲೈ ಮಾಡಬೇಕು, ಹೋಮ್ ಮೇಡ್ ಆಯಿಲ್ ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಆ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಏರ್ ಕೇರ್ ಬಗ್ಗೆ ಏನಾದರೂ ಟಿಪ್ಸ್ ಬೇಕು ಅಂದ್ರೂ ಸಹ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.
ನೀವು ಒಂದ್ಸಲ ಇದೇ ಥರ ಹೇರ್ ಸ್ಟೈಲ್ನ ಟ್ರೈ ಮಾಡಿ ನೋಡಿ. ತುಂಬ ಕ್ಯೂಟಾಗಿ ಕಾಣುತ್ತೆ ನೋಡಿ, ಎಷ್ಟು ಕ್ಯೂಟಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರಿಬ್ಬನ್ನ ಯಾವಾಗಲೂ ಹೈಲೈಟ್ ಕಲರ್ನೇ ಯೂಸ್ ಮಾಡಬೇಕು ಸ್ಟೆಪ್ ಜಡೆಗೆಲ್ಲನ. ನೋಡಿ ಇವಾಗ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ.